ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಕೇಸ್ನಲ್ಲಿ ರಾಜಕೀಯ ಜಟಾಪಟಿ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಹೆಚ್ಚಾಯಿತು ಒತ್ತಡ. ಡೆತ್ ನೋಟ್ನಲ್ಲಿ ಬರೆದಿಟ್ಟಿರುವಂತಹ ಆ ಮೂವರು ಅಧಿಕಾರಿಗಳು ಯಾರ್ಯಾರು? ಈ ಸುದ್ದಿಗಳನ್ನು ನೋಡೋಣ. ಆತ್ಮಹತ್ಯೆ ಕಿಚ್ಚು ನ್ಯೂಸ್ ಟಾಪ್ 9 ನಲ್ಲಿ. ಚಂದ್ರಶೇಖರನ್ ನಿವಾಸಕ್ಕೆ ಸಿಐಡಿ ತಂಡ ಕೂಡ ಆಗಮಿಸಿ ಮಾಹಿತಿ ಸಂಗ್ರಹಿಸಿದೆ. ಚಂದ್ರಶೇಖರನ್ ಪತ್ನಿ ಕವಿತಾ ಸೇರಿದಂತೆ ಮಕ್ಕಳು ಹಾಗೂ ಸಂಬಂಧಿಕರಿಂದ ಸಿಐಡಿ ತಂಡ ಒಂದಿಷ್ಟು ಮಾಹಿತಿ ಕಲೆ ಹಾಕಿದೆ. ಸರಿಸುಮಾರು 2.5 ಗಂಟೆ ವಿಚಾರಣೆ ನಡೆಸಿದ ಸಿಐಡಿ ಅಧಿಕಾರಿಗಳು ಚಂದ್ರಶೇಖರನ್ಗೆ ಸೇರಿದ ಲ್ಯಾಪ್ಟಾಪ್, ಪ್ರಿಂಟರ್ ಕೊಂಡೊಯ್ದಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ನನ್ನ ಪತಿ ಬಲಿಯಾಗಿದ್ದಾರೆ ಅಂತ ಚಂದ್ರಶೇಖರನ್ ಪತ್ನಿ ಕವಿತಾ ಹೇಳಿದ್ದಾರೆ. ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಬಂದಿದ್ರು. ಡೆತ್ ನೋಟ್ ಅವರೇನಾ ಬರೆದಿದ್ದು ಅಂತ ಪ್ರಶ್ನೆ ಕೇಳಿದ್ರು. ಡೆತ್ ನೋಟ್ ಬರೆದಿರೋದು ನಮ್ಮ ಪತಿನೇ ಅಂತ ಹೇಳಿದ್ರು. 3 ಅಧಿಕಾರಿಗಳ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ 3 ಅಧಿಕಾರಿಗಳ ಬಂಧನ ಆಗಬೇಕು ಅಂತ ಹೇಳಿದ್ದಾರೆ. 3 ಅಧಿಕಾರಿಗಳಿಗೂ ತನಿಖೆನೂ ಆಗಬೇಕು, ಅವರ ಶಿಕ್ಷೆನೂ ಆಗಬೇಕು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಧಿಕಾರಿ ಆತ್ಮಹತ್ಯೆ ಅಹಿತಕರವಾದ ಘಟನೆ, ಅದು ಆಗಬಾರದಾಗಿತ್ತು ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಎಸ್ವೈ, ಅಧಿಕಾರಿ ಯಾರ ಹೆಸರನ್ನ ಬರೆದಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಅಹಿತಕರವಾದ ಘಟನೆ ಅದು ಆಗಬಾರ್ದಾಗಿತ್ತು. ಅವ್ರು ಯಾರ್ಯಾರು ಕೆಲವರು ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ, ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಒತ್ತಾಯ. ಯಾರವ್ರ ಹೆಸರು ಹೇಳಿದ್ದಾರೆ ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೊಳ್ಬೇಕು. ಕೋಟಾ ಶ್ರೀನಿವಾಸ ಪೂಜಾರಿ ಮಾತನಾಡಿ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರೇ, ನಿಮ್ಮ ಗೌರವ ಉಳಿಬೇಕಾದ್ರೆ ನಿಮ್ಮ ಸಚಿವರನ್ನ ವಜಾ ಮಾಡಿ ಪ್ರಕರಣವನ್ನ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಿಸಿ ಅಂತ ಗರಂ ಆದ್ರು. ಅಂತ ಸಿದ್ದರಾಮಯ್ಯ ಅಂತ ಒಬ್ಬ ಅನುಭವಿ ಮುಖ್ಯಮಂತ್ರಿಗೆ ಇದು ಗೌರವ ತರುವಂಥ ವಿಚಾರ ಅಲ್ಲ. ನಾನು ಆಗ್ರಹ ಪಡಿಸೋನು, ನಿಮ್ಮ ಗೌರವ ಉಳಿಬೇಕಾದ್ರೆ, ನಿಮ್ಮ ಸರ್ಕಾರ ಏನೋ ಪಾರದರ್ಶಕವಾಗಿ ಕೆಲಸ ಮಾಡ್ತದೆ ಅಂತ ನೀವು ಹೇಳಬೇಕಾದ್ರೆ ತಕ್ಷಣ ಈ ಸಚಿವನನ್ನು ವಜಾ ಮಾಡಿ ಪ್ರಕರಣವನ್ನು ನಿವೃತ್ತ ನ್ಯಾಯಮೂರ್ತಿ, ಹೈಕೋರ್ಟ್ ದರ್ಜೆ ನಿವೃತ್ತ ನ್ಯಾಯಮೂರ್ತಿಯವರಿಂದ ತನಿಖೆ ಮಾಡಬೇಕಾದಂಥ ಅವಶ್ಯಕತೆಗಳು ಇವತ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಶಿವಮೊಗ್ಗದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬೀದಿಗೆ ಇಳಿದ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಬಿಜೆಪಿ ನಾಯಕರ ಧರಣಿಯಲ್ಲಿ ಶಾಸಕ ಚನ್ನಬಸಪ್ಪ, ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಪ್ರತಿಭಟನೆ ಬಳಿಕ ಬಿಜೆಪಿ ನಾಯಕರು ಚಂದ್ರಶೇಖರನ್ ನಿವಾಸಕ್ಕೆ ಭೇಟಿ ನೀಡಿದ್ರು. ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಹಲವು ನಾಯಕರು ಭೇಟಿ ನೀಡಿ ಚಂದ್ರಶೇಖರನ್ ಪತ್ನಿ ಕವಿತಾಗೆ ಸಾಂತ್ವನ ಹೇಳಿದ್ದಾರೆ. ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ಮಾತನಾಡಿದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಸ್ವಲ್ಪ ಕಾಯಿರಿ, ಬರ್ತೀನಿ, ನಾನು ಅಷ್ಟಕ್ಕೆ ಕೈ ಬಿಡ್ತೀನ, ಏನೇನು ಕೂಗಾಡಿದ್ರು ಎಲ್ಲದೂ ನಿಮ್ಮ ಮುಂದೆ ಇಡ್ತೇವೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಂದೇ ದಿನಕ್ಕೆ ಈಗ ಅವರು ಅಷ್ಟೆಲ್ಲ ಮಾಡಿದ್ದಾರೆ. ಅವರು ನಾನೆಲ್ಲ ಅಷ್ಟಕ್ಕೆ ಬಿಟ್ಟು ಕೈ ಬಿಟ್ಬಿಡ್ತೀನಿ. ನಾನು ಅದೇ ಅಣ್ಣ, ಅದೇ ಏನೇನು ಕೂಗಾಡಿದ್ರು ಎಲ್ಲ ನಿಮ್ಮ ಮುಂದೆ ಇಡ್ತೀನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ನಿವಾಸಕ್ಕೆ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿದ್ರು. ಚಂದ್ರಶೇಖರನ್ ಪತ್ನಿ ಹಾಗೂ ಮಕ್ಕಳೊಂದಿಗೆ ಮಾತನಾಡಿದ ಮಧು ಬಂಗಾರಪ್ಪ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ರು. ಇದೇ ವೇಳೆ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಸಾವು ಪ್ರಕರಣ, ಸಾವನ್ನ ರಾಜಕೀಯವಾಗಿ ಬಳಸುವುದು ಸರಿಯಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು. ಚಂದ್ರಶೇಖರನ್ ಮನೆಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಮಧು ಬಂಗಾರಪ್ಪ, ಸಿಎಂ ಸೂಚನೆ ಮೇರೆಗೆ ಮನೆಗೆ ಭೇಟಿ ನೀಡಿದ್ದೇನೆ. ಅವರ ಕುಟುಂಬದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತೇವೆ. ಸರ್ಕಾರದಿಂದ ಏನ್ ಬೇಕೋ ಎಲ್ಲ ಸಹಕಾರ ನೀಡ್ತೇವೆ ಅಂತ ಹೇಳಿದ್ದಾರೆ. ಅವರಿಗೆ ಆ ರೀತಿ ನಾವು ಸರ್ಕಾರದಿಂದ ಸಹಕಾರ ಮಾಡೋದು ಒಂದು ಭಾಗ ಆದರೆ, ಇನ್ನೊಂದು ಏನು ನ್ಯಾಯಬದ್ಧವಾಗಿ ಇನ್ವೆಸ್ಟಿಗೇಷನ್ ಏನು ಮಾಡಬೇಕೋ ಸರ್ಕಾರ ಅದನ್ನು ಮಾಡುತ್ತೆ ಅಂತೇಳಿ ಅಂತ ಹೇಳಿದರು. ರಾಜಕೀಯವಾಗಿ ಬಳಸಿ ಅದನ್ನು ಮಾತೆತ್ತಿದರೆ ಇಲ್ಲ ರಾಜೀನಾಮೆ ಕೊಡಿ, ಮಾತೆತ್ತಿದರೆ ಭ್ರಷ್ಟಾಚಾರ, ನಾನು ಆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ.